ಈ ರೋಡ್ ಪೂರ್ತಿ ಹಿಂಗಿಂದ ಹಂಗೋದ್ರೆ ಇನ್ನೊಂದು 1 ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋಗಿ ನಾನು ಬಂದಿದ್ದೀನಿ. ಒಬ್ಬನೇ ಇರೋದು. ಮೆಲ್ಟ್ರೋಲ್ ಬಿಡ್ತೀನಿ. ಜಾಕ್ ಆಫ್ ಕರ್ನಾಡು ಅಂತ. ಇಲ್ಲಿ ಸುತ್ತಾಡಿದ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟೇ. ಬಟ್ ನಾನು ತುಂಬ ಸಲ ಸುತ್ತಾಡಿದ್ದೀನಿ, ನನಗೇನು ಆಗಿಲ್ಲ. ನಿಮ್ಗೇನಾದರೂ ಆಗುತ್ತೆ ಅಂತ ನಂಬಿಕೆ ಇತ್ತಂದರೆ ಬಂದು ಸುತ್ತಾಡಿ. ನೋಡಾಯ್ತಾ ಬ್ರೋ ಅಲ್ಲೆಲ್ಲ ನೀವು? ಇವಾಗ ಹೋಗ್ತಿದ್ದೀರಾ? ನಿಮ್ಮ ಚಾನಲು ನಾವಿರೋದು ಇಲ್ಲೇನಾ? ಮಜ್ಜಿಗೆ ಕುಡಿತೀರೇನು? ಮಜ್ಜಿಗೆ ಬರ್ತೀವ ಚಾನಲಲ್ಲಿ. ಬರ್ತೀರಾ? ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ತನಕ ಬರೋ ತನಕ ನನಗೆ ಜೀವ ಇಟ್ಕೊಂಡು ಬಂದ ಹಿಂಗೆ ನೋಡಿ. ನಾವು ಸೌಂಡು ಆಗಿಲ್ಲ. ನಾವು ಇಷ್ಟು 5 ಜನ ಇದ್ದೀವಿ, 5-6 ಜನ. ಆದ್ರೂ ಭಯ ಆಯ್ತು ನಮ್ಗೆ. ಬಂದಿದ್ದೀರಾ? ನಾವು 5-6 ಜನ ಇದ್ದು ಭಯ ಪಡ್ಕೊಂಡ್ ಬಂದಿದ್ದೀವಿ. ನಮ್ಗೇನಂದ್ರೆ ಎಂಟರ್ಟೈನ್. ಕಲ್ಯಾಣಿ ಇದೆ. ಹೌದು. ಏನೋ ಆಯುರ್ವೇದಿಕ್ ನೀರು ಅಂತಾರಪ್ಪ ಅದನ್ನು. ಕತೆ ಕೇಳಿಲ್ವ ನೀವು ಇಲ್ಲಿ? ಇಲ್ಲ, ಯಾವತ್ತೂ ಕೇಳಿಲ್ಲ ಬ್ರೋ. ಇದೇ ಫಸ್ಟ್ ಟೈಮ್ ಇಲ್ಲಿ ಒಳಗಡೆ ಬರ್ತಾ ಇರೋದು. ಅಲ್ಲಿ ಮೇಲ್ಗಡೆ ಬೆಟ್ಟದ ಗಂಟೆ ಹತ್ತಿದ್ವಿ. ಎಲ್ಲ ಬಂದಿಲ್ಲ ಇನ್ನು ಗಂಟ. ಬಟ್ ನಾವು ನಮ್ಮ ಮಿಸ್ ಹೇಳಿದ್ದು 10th ಇರೋಬೇಕಾರೆ. ಅದ್ಯಾವುದೋ ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ ಏನೋ ಒಂದು ಕಾಯಿಲೆ ಬಂದಾಗ ಆ ನಾಯಿಗೂ ಅದೇ ಕಾಯಿಲೆ ಬಂದಿತ್ತಂತೆ. ಆ ನಾಯಿಂದ ಅವ್ನ ಕಾಯಿಲೆ ಬಂತಂತೆ. ಆ ಕಾಯಿಲೆ ಒಂಥರ ಗಜ್ಜಿ ಅಂತಾರಲ್ಲ, ಫಂಗಸ್ ಥರ. ಆ ಥರ ಬಂದ್ಬಿಟ್ಟು ಅರ್ಧ ರಾಜ್ಯನೇ ಬರ್ಕೊಡ್ತೀನಿ, ಇದು ಯಾರಾದರೂ ಆಯುರ್ವೇದಿಕ್ ಇರ್ತಾರಲ್ವಾ, ಅವ್ರೇನಾದರೂ ಮಾಡಿದ್ರೆ ಅರ್ಧ ರಾಜ್ಯನೇ ಬರ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಈ ಥರ ಹೇಳಿದಂತೆ. ಆವಾಗ ಒಂದು ನಾಯಿ ಬಂದು ಡೈಲಿ ಸ್ನಾನ ಮಾಡ್ಕೊಂಡು ಹೋಗೋದಂತೆ. ಈ ಕಡೆ ಬಂದಾಗ ಬಂದು ನೋಡ್ತಾ ಇದ್ದಂಗೆ ಅವ್ನಿಗೂ ಅದೇ ತಾನೇ ಬಂದಿದ್ದು. ಆ ನಾಯಿಗೆ ವಾಸಿ ಆಗೋಯ್ತಂತೆ ಕಾಯಿಲೆ. ಸೊ ಆವಾಗ ಸೈನಿಕರಿಂದ ಕಳ್ಸಿದಂತೆ. ಸೊ ಆ ನಾಯಿ ಎಲ್ಲೋಗುತ್ತೆ, ಫಾಲೋ ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ಆವಾಗ ಆ ನಾಯಿ ಬಂದು ಈ ಕೊಳದಲ್ಲಿ ಅಂತ ಈಡೊಡ್ದಿದ್ದು. ಸೊ ಆವಾಗ ಅವನಿಗೆ ವಾಸಿ, ಇಲ್ಲಿ ಬಂದು ವಾಸಿ ಆಗ್ತಿತ್ತು ಅಂತ ಅಂದ್ಬಿಟ್ಟು ಕೊಳನ. ಇದು ನಾನು 10th ಕೇಳಿದ್ದು. ಫಸ್ಟ್ ಟೈಮ್ ಕೇಳ್ತಾ ಇರೋದು ಬ್ರೋ. ಅದು ನಿಮ್ಮ ಭಯಲ್ಲೇ. ನೀವು ಯಾವುದು ಕ್ಲಾಸ್? ನಾವು ಇವಾಗ ಡಿಪ್ಲೊಮಾ ಮಾಡ್ತಾ ಇದ್ದೀವಿ. ಡಿಪ್ಲೊಮಾ ಆಟೋಮೊಬೈಲ್. ಓಕೆ. ಕಾಲೇಜ್ ಇರೋ ಕಾಲೇಜ್ ನೀವು? ಕಾಲೇಜ್ 2 ಬೆಟ್ಟ ಅಂತ ಒಂದು ಐತೆ. 2 ಬೆಟ್ಟ ಹೆಸರು? 2 ಬೆಟ್ಟನೇ. ಬೈಕ್ ಫುಲ್ಲು ಟ್ರೆಕ್ಕಿಂಗ್ ಹೋಗುತ್ತೆ ಮೇಲೆ ತನಕ. ವಿಡಿಯೋ ಬಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ತಾನೇ ಬಿಟ್ಬಿಟ್ಟು ಬಂದೆ, ಹಂಗೆ ಅಪ್ಲೋಡ್ ಮಾಡಿ. ನನ್ನ ಸದ್ಯ ನೀವಾದರೂ ಸಿಕ್ಕಿದ್ರಿ ನನಗೆ. ನೀವು ಸಿಕ್ಕಿಲ್ಲ ಅಂದಿದ್ರೆ ಸುಮ್ಮನೆ ಹಂಗೆ ಹೋಗ್ತಾ ಜೊತೆಯಲ್ಲೇ ಹೋಗೋಣ. ರೀಲು ಅದೆಲ್ಲ ಅಂತಾರೆ BTM ಫುಲ್ ಫಾರ್ಮ್ ಹೇಳಿ ಅಂತ. ನೀವು ಹೇಳಿ, ನೀವು BTM ಎಲ್ಲಿ ನೋಡ್ತಾನೆ? BTM ತಾನೆ. ಬೈಕ್ಸ್ ಅಂದ್ರೆ ತಾವರೆಕೆರೆ, ಮಡಿವಾಳ. ಎಲ್ಲರೂ ಅಲ್ಲಿಗೆ ನೋಡಿದಾಗ ಬೆಂಗಳೂರು ತುಂಬಾ ಮುಂದಕ್ಕೆ ಹೋಗ್ತಾ ಇದೆ ಅಂತಾರೆ. ಎಲ್ಲ ಫಂಕ್ಷನ್ ಕಡೆ. ಸ್ಕೂಲು ಕಾಲೇಜೆಲ್ಲ ಓದಿದ್ದು? ಕಾಲೇಜ್ ಮಾತ್ರ ಒಟ್ಟಿಗೆ, ಎಲ್ಲರೂ ಡಿಫ್ರೆಂಟು. ಅದಂಗೆ ನಮ್ಮ ಹುಡುಗರೆಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಪ್ರೈಮರಿ, ನಾನು ಬೇರೆ. ಹೈಸ್ಕೂಲಿಂದ ಹಿಡಿದು ಡಿಗ್ರಿವರೆಗೂ ಒಂದು ಸೆಟ್ ಆಫ್ ಗ್ಯಾಂಗ್ ಇರುತ್ತಲ್ವ, ಒಂದೇ ಸಲ ಸೇರ್ಕೊಂಡು ಆ ಗ್ಯಾಂಗ್ ಎಲ್ಲ ಫುಲ್ ಒಂದೇ ಕಾಲೇಜೆ. ಹೆಣ್ಮಕ್ಳು ಹುಡುಗರು ಎಲ್ಲರೂ ಈ ಥರ ತುಂಬ ರೇರು ಆಗೋದು. ಯಾಕಂದರೆ ಎಲ್ಲ ಅವ್ರಿಗವ್ರು ಬೇರೆ ಬೇರೆ ಕೋರ್ಸ್ ಹೋಗಬೇಕು. ಹೌದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಬಟ್ ಆವಾಗ ಕಾಲೇಜು, ಆವಾಗ ಮೋಜು ಮಸ್ತಿ ಜಾಸ್ತಿ. ಆಮೇಲೆ ಇವಾಗ ಒಂದು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬರೋಬೇಕಾರೆ ವೀಡಿಯೋ, ನಾನು ಬರೋಬೇಕಾರೆ ಅಲ್ಲಿ ತುಳಸಿ ಗಿಡ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಇತ್ತು ನೀರು. ಆ ಲೆವೆಲ್ವರೆಗೂ ಇತ್ತು ನೀರು. ಇವಾಗ ಇದರಲ್ಲೆಲ್ಲ ಮೀನಿಲ್ವಾ? ಇಲ್ಲ, ಮೀನು ಚಿಕ್ಕದಾಗಿರುತ್ತೆ. ಬಟ್ ಇದರಲ್ಲೂ ಬಿದ್ದು ಬಸ್ ಹೋಗಿದ್ದಾನಂತೆ. ಹೌದಾ? ಇದರಲ್ಲಿ ಇಲ್ಲೆಲ್ಲ ಬಂದು ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಇದ್ದೀವಿ ಬರ್ತಡೆಗೆ. ಮತ್ತು ಬರೋವಾಗ ಹಂಗೆ ಅಲ್ಲಿಂದನೇ ಬರ್ತೀರಾ ಫುಲ್ ನಡ್ಕೊಂಡು ಅಲ್ಲಿವರೆಗೂ? ಎಲ್ಲಿಂದ? ಡೈಟ್. ಅಲ್ಲಿಂದನೂ ನಾವು ಬರ್ತಾ ಇದ್ದಿದ್ದು ಎಷ್ಟು 11-12 ಜನ ಬರ್ತಿದ್ವಿ. ಫೋಟೋಸ್ ಇದೆ. ಸೊ ಜಾಲಿಯಲ್ಲಿ ಕಾಲೆಲ್ಲ ಫುಲ್ಲು ಉಣ್ಣಾಗಿಸ್ಕೊಂಡು ಬಂದಿದ್ದೀವಿ. ಬರೋಬೇಕಾದ್ರೆ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಇವ್ರು ಬಂದಿಲ್ಲ ಅಂದಿದ್ರೆ ನಿಜ ನನಗೆ ಟೈಮ್ ಓಕೆ, ಅಲ್ಲಿಂದ ಬರಬೇಕಾದ್ರೆ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಕಾಲವೂ ಆಗಿಲ್ಲ. ಸೊ ಈ ಥರ ಇರುತ್ತೆ. ಹೌದು. ಇಲ್ಲ ಕಾಣಲ್ಲ, ಅದು ರಿಫ್ಲೆಕ್ಷನ್ ಆಗುತ್ತಲ್ಲ, ಬಿತ್ತಲ್ವಾ? ಎಲ್ಲೋ ವಾಟರ್ ಪ್ರೂಫ್ ತಾನೆ ಫೋನು? ಗೊತ್ತಿಲ್ಲ, ಚೆಕ್ ಮಾಡು. ಅದು ವಾಟರ್ ಪ್ರೂಫೇ, ಅದು ಕ್ಯಾಪ್ ತಂದಿದೆ. ಇಲ್ಲ, ಈ ಕಡೆ ಒಳಗಡೆ. ಅಯ್ಯೋ ಸ್ವರ್ಗ. ಏನು ಹೇಳ್ತಾ ಇದ್ದೋ?
ಯೂಟ್ಯೂಬಲ್ಲಿ ಬಿಟ್ಟು ನೋಡ್ರಿ, ನಿಮಗೆ ಮದುವೆ ಆದ್ಮೇಲೂ ನೋಡ್ಬೇಕು ನೀವು. ನಿಮ್ಮ ಮಕ್ಳಿಗೆ ತೋರಿಸಿಲ್ಲ. ಏನಾದರೂ ಮಾಡಿ ನಿಮ್ಮ ಇದು ಏನಾದರೂ ಸಿಗ್ನೇಚರ್ ಇರುತ್ತಲ್ಲ ನಿಮ್ಗಂತ ನಾನು ಹ್ಯಾಂಗೆ ನಂಬ್ತಾರೆ. ಅದೇ ಅದೇನೇ ಅಂದಿದ್ದು ನಾನು. ಎಸ್ ನಮ್ಮ ಗ್ಯಾಂಗಲ್ಲೂ ಇದಾವೆ ಕಲ್ಪೆಟ್ಸ್, ಕಂಟ್ರಿ ಫುಡ್ಸ್ ಅವರೆಲ್ಲ. ಎಲ್ಲೂ ಇಲ್ಲ, ಮೀನಾಕ್ಷಿ ಮಾಲೆಲ್ಲ ಅವನೇ ಕೇಳಿದ್ರೆ ಇಲ್ಲಿ ಬನ್ನೇರ್ಘಟ್ಟ ರೋಡು ಅಲ್ಲೆಲ್ಲೋ ಇದ್ದೀನಿ ಮಚ್ಚ ನಾನು ಬರೋಕ್ಕಾಗಲ್ಲ ಅಂದ. ಅದೇ ಟೈಮಿಗೆ ನಾವು ಕರೆಕ್ಟಾಗಿ ಹೋದ್ವಿ ಮಾಲ್ಗೆ ತಗ್ಲಾಕೊಂಡ. ಸ್ವಪ್ನ ಬುಕ್ ಓದಿದ್ದೇನೆ ಹಂಗೆ ಮಾಡ್ತೀವಿ. ಅಲ್ಲಿ ಬಂದ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇವ್ರು ಸಿಕ್ಕಿದ್ದಕ್ಕೆ ಒಂದು ಸ್ವಲ್ಪ ಇವ್ರು ಸಿಕ್ಕಿದ್ದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಯಿತು. ಇಲ್ಲ ಅಂದಿದ್ರೆ ಒಬ್ಬನೇ ತಲೆ ಕೆರ್ಕೊಂಡು ಹೋಗ್ಬೇಕಾಗಿತ್ತು. ಹಂಗೇನಿಲ್ಲ, ಮಾತಾಡಿ ಪರವಾಗಿಲ್ಲ. ಅಷ್ಟೇ, ನನಗೆ ಏನು ಬೇಕು ಅದು ಎತ್ಕೊತೀನಿ, ಏನು ಮಿಕ್ಕಿದೆಲ್ಲ ಎಡಿಟ್ ಮಾಡ್ತೀನಿ ಅಷ್ಟೇ. ನಾನು ಸೊಪ್ಪು ಇಲ್ಲೇ ಬಿಟ್ಟಿದ್ದೀನಿ. ಎಲ್ಲರ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ, ನಮ್ಮ ಗ್ಯಾಂಗಲ್ಲಿ ಒಬ್ಬ ಇದ್ದಾನೆ. ಎಲ್ಲಿಗಾದ್ರೂ ಬಾರ ಮಚ್ಚ ನಾನು ನೋಡ್ಕೊಂಬಂದ್ಬಿಟ್ಟಿದ್ದೀನಿ, ನೀವು ಹೋಗಿ ಬಂದ್ರು. ನಿಮ್ಮ ಹೆಸರು? ನಮ್ದು ವಿಶೇಷ. ನಿಮಗೆ ಎಲ್ಲಿಂದ ಅನ್ಸುತ್ತೆ ನಾನು ಎಲ್ಲಿಂದ ಇರ್ಬೋದು ಅಂತ? ಎಲ್ಲಿಂದ ಅನ್ಸೋದು ನಾನು? ಇಂಡಿಯಾದಲ್ಲ? ಈ ಕಡೆ ನಮ್ಮ ಸೈಡ್ ಅಂತವಲ್ಲ, ಆ ಕಡೆ ಸೇರ್ತಾನೆ. ಅದೇ ನೀವು ಯೋಚಿಸಿ. ಮಹಾರಾಷ್ಟ್ರನಾ? ಇಲ್ಲ, ರಾಜಸ್ಥಾನ ಅನ್ಕೊಂಡೆ. ಹೇಳಕ್ಕಾಗಲ್ಲ ನೀವು. ಏಕೆ? ಹೇಳಕ್ಕೆ ಆಗಲ್ಲ ನೀವು. ಇವನು ಬೇರೆ ಕಡೆಯಿಂದ. ಆಂಧ್ರ? ಅಲ್ಲ, ಗೆಸ್ ಮಾಡಿ ನೀವು. ಹೇಳಿ ಬ್ರೋ. ಅದೇ ನಾನು ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಮಾಡೋಕ್ಕಾಗಲ್ಲ ಹಂಗಂತೀರಾ? ಬರಲ್ಲ ನಿಮ್ಮ ಬಾಯಿ. ಬೆಂಗಾಳಿ? ಇಲ್ಲ. ಕೋಲ್ಕತ್ತಾ? ಅಂದರೆ ಈ ಸೈಡನ್ನ? ಒಳ್ಳೆ ನಾರ್ತು ಒಂದು ಇಂಟು ನಾರ್ತಾ? ನಾರ್ತ್ ಅಂದರೆ ಯಾವ್ದು ಬರುತ್ತೆ? ಮೇಘಾಲಯ? ಇಲ್ಲ, ನಾನು ನಾರ್ತ್ ರಾಜಸ್ಥಾನ ಹತ್ರ ಆ ಕಡೆ ನೋಡು, ಹಂಗೆ ಗೆಸ್ ಮಾಡ್ಬೋದು. ಮಧ್ಯಪ್ರದೇಶ್? ಇಲ್ಲ. ಅಲ್ವಾ? ಆಯ್ತು, ಒಂದ್ಸಲ ಗೊತ್ತಿರೋ ನೀವು ಲ್ಯಾಂಗ್ವೇಜ್ ಗೆಸ್ ಮಾಡಿ. ಲ್ಯಾಂಗ್ವೇಜ್ ಮಾತಾಡ್ರಿ, ಓಕೆನಾ? ಹಾಂ. ಖಾನಾ ಕಾಯೋಕೆ. ಖಾನಾ ಕಾಯೋಕೆ ಇವಾಗ ಹೇಳಿ. ಖಾನಾ ಕಾಯೋಕೆ ಅಂದರೆ ಊಟ ಆಯಿತು ಅಂತ ತಾನೆ? ಹೌದು, ಕೇಳಿದ್ದೀನಿ ಭಾಷೆ. ಕೇಳಿರ್ತೀರ, ಒಟ್ಟಿನಲ್ಲಿ ಹೆಸರು ಮತ್ತೆ ಪಕ್ಕ ಗೊತ್ತಾಗಲ್ಲ. ಎಷ್ಟು ಲೆಟರ್ ಬರುತ್ತೆ? ಲೆಟರ್ ಎಷ್ಟು ಬರುತ್ತೆ? 7. ಹೌದು, 7. ಇಂಗ್ಲೀಷಲ್ಲಿ 7 ಕನ್ನಡದ? ಇಂಗ್ಲೀಷಲ್ಲಿ 7 ಲ್ಯಾಂಗ್ವೇಜ್ ಹೆಸರು. ಹಾಂ, ಕೊಡೋಕ್ಕಾಯ್ತಿಲ್ಲ. ಹರಿಯಾಣ. ಹರಿಯಾಣನಾ? ಹರಿಯಾಣ ತನ್ನೇ ಮೊನ್ನೆ. ಛೇ, ಹರಿಯಾಣ. HR ಅಂದ್ಬಿಟ್ಟಿದ್ರೆ ಗೊತ್ತಾಗ್ಬಿಟ್ಟಿರೋದು ನನಗೆ. ಪಕ್ಕ ಹರಿಯಾಣ ಎಕ್ದಮ್. ಅದು ಕನ್ನಡ ಕನ್ನಡ ಮಾತಾಡ್ತೀರಲ್ಲ ಚೆನ್ನಾಗಿ. ಬ್ರೋ 10 ಅಂತೀನಿ. 13 ವರ್ಷ ಆಯ್ತು ಬ್ರೋ ಇಲ್ಲಿ ಬಂದು. ನಾನು ಯಾವ್ದು ಲ್ಯಾಂಗ್ವೇಜ್ ನೀವು ಕನ್ನಡಿರಿ? ತೆಲುಗು. ಇಲ್ಲ, ಹಾಂ, ತೆಲುಗುನೇ ಹೇಳ್ರಿ. ನಾನು ಯಾವ ಲ್ಯಾಂಗ್ವೇಜ್ ಅಂತ? ತೆಲುಗು. ನೀವು ಕರೆಕ್ಟ್ ಪ್ರಾಪರ್ ಕರ್ನಾಟಕನೇ. ನೀವು ಬ್ರೋ? ನೀವು ಯಾವ ಲ್ಯಾಂಗ್ವೇಜ್ ಅನ್ಕೊಂತೀರ? ನಾನು ಕನ್ನಡನಾ? ನೀವು? ಗೆಸ್ ಮಾಡಿ ನಮ್ದು ಗೆಸ್ ಮಾಡಿ. ಹಾಂ, ನಮ್ದು ಗೆಸ್ ಮಾಡಿ. ಫಸ್ಟ್ ನಮ್ದು ಗೆಸ್ ಮಾಡ್ಬಿಟ್ರೆ ಆಮೇಲೆ ಮಾಡ್ತೀನಿ. ನಿಮ್ದು ತೆಲುಗು. ನೀವು ಕನ್ನಡನಾ? ನೀವು ಆಂಧ್ರದವರ? ನೀವು ಆಂಧ್ರನಾ? ಆಂಧ್ರನೇ. ಹೆಂಗೆ ಕಂಡಿಡಿದ್ರಿ? ಸ್ಲ್ಯಾಂಗು. ನಾವು ಅಲ್ಲೇ ಕಣೆ ಇವಾಗ ಹೋಗಿ ಸತಿ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದು. ಅಲ್ಲಿ ನಾವು ಊಟ ಮಾಡಿದ್ದಿಲ್ಲಪ್ಪ ಇಲ್ಲಿ. ಹಾಂ, ಯಾವಾಗ ಗೊತ್ತಾ? 10th. ಇವಾಗಲ್ಲ, ಎಷ್ಟು ನಾವು 10th ಅಲ್ಲಿ ಕ್ಲೌಡ್ ಮಾತ್ರ ಮಸ್ತಾಗಿತ್ತು. ಮಳೆ ಬರಬೇಕಾದ್ರೆ ಇಲ್ಲಿಂದ ವ್ಯೂ ಸೂಪರ್ ಆಗಿತ್ತು. ಫುಲ್ ಫಾಗ್ ಮಸ್ತಾಗಿರುತ್ತೆ ನೋಡಕ್ಕೆ. ನಾವು ಇಲ್ಲಿ ಬಂದ್ವಿ ಅಂತಂತಂದರೆ 3:30 ಲಾಸ್ಟ್ ಆಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇಲ್ಲಿ ಪೊಲೀಸವ್ರು ಬರ್ತಾರೆ, ಫಾರೆಸ್ಟ್ ಅವರು. ಸೊ ನಾವು ಇಲ್ಲಿ ಹೋಗೋದಕ್ಕೂ ಫಾರೆಸ್ಟ್ ಅವ್ರು ಬರೋದಕ್ಕೂ ಕರೆಕ್ಟಾಗಿದೆ ನೋಡಿ. ಫಾರೆಸ್ಟ್ ಅವರು ಅಲ್ಲಿ ಬರ್ತಾ ಇದ್ದಾರೆ ನಾಯಿನ ಇಟ್ಕೊಂಡು. ತೋರಿಸ್ತೀನಿ ಬನ್ನಿ ಅಲ್ಲಿ ಮುಂದೆ. ಇದೇ ಲಾಸ್ಟು. ಅಲ್ಲಿ ನಾಯಿ ಹುಡುಕ್ಬೇಕು ನೀನು.
ಒಳಗಡೆ ಬಿಸಿನೀರಿಗಿಂತ ಅದು ಬಿಸ್ಲೇರಿಗಿಂತ ಇವೇ ಮಸ್ತ್ ಇರ್ತವೆ ನೀರು ಏನು ಮಸ್ತಾಗೈತೆ ಗೊತ್ತಾ ನೀರು, ನಿಜವಾಗ್ಲೂ ಫುಲ್ಲು ತಣ್ಣಗೆ ಕೈಸ್ಕೊಳೋ. ಹೌದಾ? ಯಾಕೆ ಕೋಲ್ಡ್ ಐಸ್ಬೇಕು? ನಿಮಗೆ ಐಸ್ ಎಲ್ಲ ಬಿಟ್ಬಿಡ್ಬೇಕು ಅಂದ್ಬಿಡುತ್ತೆ. ಒಂದು ಇದನ್ನೇ ಮನೇಲಿ ಹಾಕೊಂಡ್ಬಿಡೋಣ ಅನ್ಸುತ್ತೆ. ಇಟ್ಕೊಳ್ಳೋಣ ಆಯ್ತಾ? ಅಯ್ಯೋ ಹಾಕಲ್ಲಿ ಸೇಫ್ಟಿ ಬರೀ ಸೇಫ್ಟಿ ಐತೆ, ಏನು ಗ್ಯಾರಂಟಿ ಆಯ್ತದು? ಏನು ಗ್ಯಾರಂಟಿ ಇಲ್ಲ. ಬ್ರೀಡ್ ಹೆಸರೇನು ಹೇಳಿದ್ದು? ಜರ್ಮನ್ ಶೆಫರ್ಡ್ ಅಲ್ಲ ಅಲ್ಲ, ಬೆಲ್ಜಿಯಂ. रिकॉर्डिंग है ऑन है शनि शनि पानी शनि हियर शनि स्टेला स्टेला ए इट्स ओके ए पकड़ पकड़ ए इट्स ओके स्टेला ए शाबाश गुड गर्ल ಬನ್ನರ್ಘಟ್ಟ ಟಾಪಿಗೆ ಬಂದಿದ್ದಾನೆ ನಾವು. ಸೊ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ಸ್ ಅಂತ ಹೇಳಬೇಕು. ಸೊ ಬ್ರದರ್ಸ್ ಎಲ್ಲ ಅಲ್ಲಿದ್ದಾರೆ. ಸೊ ಅವ್ರ ಜೊತೆ ಬಂದಿರೋದಕ್ಕೆ ಒಂದು ಸ್ವಲ್ಪ ನನ್ನ ಟೈಮ್ ಅನ್ನೋದು ಒಂದು ಸ್ವಲ್ಪ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನನಗೆ. ಸೊ ಅವ್ರ ಜೊತೆ ಇರೋ ಟೈಮೆಲ್ಲ ಫುಲ್ಲು ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದೆ ಒಬ್ಬನೇ ಬರಬೇಕು ಹೆಂಗಪ್ಪ ಏನು ಅಂದ್ಕೊಂಡು ಬಂದೆ ನಾನು. ಒಂದು ಸ್ವಲ್ಪ ಭಯ ಥರನೇ ಬಂದೆ ನಾನು. ಸೊ ಏನಪ್ಪ ಒಬ್ಬನೇ ಹೋಗ್ಬೇಕಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಕರೆಕ್ಟಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಅವರು ಬಂದರು. ಅವ್ರು ಸಿಕ್ಕಿದ್ರು, ಬಂದು ಅಲ್ಲ ಕರೆಕ್ಟಾಗಿ ಆ ಟೈಮಿಗೆ ಸಿಕ್ಕಿದ್ರು. ಸೊ ಇಲ್ಲಿ ತನಕ ಬಂದ್ವಿ. ಸೊ ಗೋಪುರದಲ್ಲಿ ಚಾರ್ಜಿಂಗ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸೊ ಬನ್ನಿ ಫೋನ್ ಇದು ಬ್ಯಾಟ್ರಿನ ಗೋಪುರನ ಚಾರ್ಜ್ ಹಾಕ್ಬಿಟ್ಟು ಮುಂದೆ ದೇವಸ್ಥಾನ ಇದೆ. ಸೊ ದೇವಸ್ಥಾನ ನೋಡ್ಕೊಂಡು ನಿನ್ನ ಸರಿ ಅಂತ ನಾರೋದೆ. ಇವರೇ ನಮ್ಗೆ ಸಿಕ್ಕಿದ್ದು. ತಗೊಂಡು ಆ ಕಡೆ ನಾವು ಹೋಗ್ಬಿಡ್ತೀನಿ. ಮೈನ್ ರೋಡೆ ನಾವು ಹಿಂಗೆ ಬರೋದು. ಮುಂದೆ ಹೋಗಿ ನೀವು. ಇದೇ ನೋಡ್ತೇನೆ. ಹಾಂ ಪಾಪ ಹುಡುಗರು ತುಂಬ ಒಳ್ಳೆಯವರು. ಹಾಂ ಯಾವುದು ಕೀ ಚೈನು? ಹಾಂ ಹುಷಾರಾಗಿ ಹೋದ್ಮೇಲೆ ಒಂದು ಮೆಸೇಜ್ ಹಾಕಿ ಮನೆಗೆ ಹೋದ್ಮೇಲೆ. ಬಾಯ್ ಬ್ರೋ. ಬಾಯ್